ಯಾಕಮ್ಮಿ ಏನ್ ಆತ್ರ ಮದ್ವೆಗೆ ಈಗ್ಲೆಯಾ ಸುಮ್ನಿರು ಇನ್ನೊಂದ್ ವರ್ಷ ಆಗ್ಲಿ. ಅದ್ಯಾಕ್ರಿ ಹಂಗಂದಿರಿ? ನಿಮ್ಗೆ ಮಕ್ಕಳು ಮೊಮ್ಮಕ್ಕಳು ನೋಡ್ಬೇಕಂತ ಆಸೆ ಇಲ್ವಾ? ನಮಗೂ ವಯಸ್ಸಾಗದೆ, ವಯಸ್ಸಾಗಿ ನಾ ಸಾಯಷ್ಟಾಗೆ ನಮ್ಮ ಮೊಮ್ಮಗ ಬರ್ಬೇಕು ಅಂತ ನಾನು ಆಸೆ ಆಗಿದ್ರೆ ನೀವೇ ನಿಂಗಂತೀರಿ? ಹ್ಞೂ ಕಣಮ್ಮಿ, ಅದು ನಿಜನೇ. ಆದ್ರೂ ಇನ್ನೊಂದ್ ವರ್ಷ ಬೇಡಕ ಸುಮ್ನಿರು. ನಿನ್ ಬುದ್ಧಿಯ ನೀನ್ ತೋರ್ಸ್ಬೇಡ ಗೋಪಾಲ, ಗೊತ್ತಾಯ್ತಾ? ಇನ್ನೊಂದ್ ತಿಂಗಳು ಮದ್ವೆ ಅಂತ ನಾನು ಹೇಳಿನಿ, ಮದ್ವೆ ಮಾಡ್ಬೇಕು ಅಷ್ಟೇ. ಸರಿ ಬಿಡಮ್ಮಿ, ಆಯ್ತು ಮಾಡದ. ಹೆಂಗ್ ಮಾಡ್ಬೇಕು ಅನ್ಕೊಂಡಿದಿ? ನಾನೇನ್ ಹೇಳನೆ, ನೀನ್ ಹೇಳು ಹೆಂಗ್ ಮಾಡೋದು ಅಂತ. ವಾ, ನಾವ್ಯಾಕನೆ ತಲೆ ಕೆಡ್ಸ್ಕೊಡೋದು? ಹೆಣ್ಣನ್ ಮನೆ ನೋಡಕ್ ಹೋಗ್ಬಾರ್ದಾ? ಹೋಗದ ಇರು, ಹೆಣ್ ಕೇಳಕ್ಕೆ ನಾವೇ ಹೋಗಿ ಹೆಣ್ ಕೇಳ್ಬಿಟ್ಟು ಶಾಸ್ತ್ರದ ಪ್ರಕಾರ ಮಾಡ್ಕೊಳದ. ಐಕೈಕ್ಳು ಇಷ್ಟಪಟ್ಟವೆ ಅನ್ಬಿಟ್ಟು ಹಂಗೆ ಮದ್ವೆ ಮಾಡಕ್ಕದ ಶಾಸ್ತ್ರ? ನಮ್ಮೂರು ಒಂದಷ್ಟು ಜನ ಕರ್ಕೊಂಡೋಗಿ ಹೆಣ್ಣನ್ ಮನೆ ನೋಡ್ಬೇಕು, ಅವೆಲ್ಲ ಇಲ್ವಾ? ಸರಿ ಕಣ್ರಿ, ಹಂಗೆ ಮಾಡದ. ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಕೇಳ್ಕೊ ಬನ್ನಿ ಯಾವತ್ತು ಒಳ್ಳೆ ದಿನ ಆಗದೆ ಅಂತ. ಅವಾಗ ಹೋಗಿ ಕೇಳ್ಕೊ ಬಂದ್ಮೇಲೆ ಗೊತ್ತಾಯ್ತದಲ್ಲ ಯಾವತ್ತು ಒಳ್ಳೆ ದಿನ ಅಂತ. ಅವತ್ತು ಹೋಗಿ ಹೆಣ್ಣು ನೋಡೋ ಶಾಸ್ತ್ರ ಮುಗಿಸ್ಬಿಡದ. ಇಲ್ಲೇ ನಮ್ಮವ್ರನ್ನ ಕರ್ಕೊಂಡು ಹೋಗೋದಲ್ವಾ? ಹ್ಞೂ ಕಣ್ಣಮ್ಮಿ, ಹಂಗೆ ಮಾಡದ. ಬೆಳಿಗ್ಗೆ ಬಂದ್ಬಿಡು ಹೋಗದ. ಈಗ ಮಕ್ಳು ಗೊತ್ತವಲ್ಲ, ಕೇಳು ಹಿಂಗೆ ಹಿಂಗೆ ಕಣ್ಣಪ್ಪ ನಿರ್ಧಾರ ಮಾಡ್ಕೊಂಡಿವಿ ಅಂತ ಏನಂದ್ರೆ ನೋಡೋದು. ಅಲ್ಲ ಕಣ್ರಿ, ಇಷ್ಟೊತ್ತಾಯ್ತು ಇನ್ನೂ ಬರ್ನೇ ಇಲ್ವಲ್ಲ? ಯಾಕೋ ದಿಗ್ಲಾಯ್ತದೆ ಕಣ್ರಿ. ಒಂದು ಫೋನ್ ಮಾಡೋರಿ ಎಲ್ಲವ್ರೆ ಅಂತ. ಆಗ್ಲೇ ಫೋನ್ ಮಾಡಿದ್ದೆ ಕಲೆ, ಇಲ್ಲೇ ಬತ್ತಾವನಿ ಅಂತ ಅಂದ. ಓ, ಇಲ್ಲೇ ಬಂದಲ್ಲ. ಅಲ್ಲ ಕಣ್ಮಗ, ನೀ ಒಬ್ಬರೇ ಬಂದಿದ್ದೀ? ಪಲ್ಲವಿ ಅಲ್ಲ? ಅವಳಲ್ಲೇ ಓದ್ಲು ಕಣಮ್ಮ, ಏನೋ ಕೆಲಸ ಇತ್ತಂತೆ, ಹೊರಡ್ತೀನಿ ಅಂದ್ಲು. ಸರಿ ಅಂತ ಕಳಿಸ್ದೆ. ಅಲ್ಲ ಕಣ್ಮಗ, ಕರ್ಕ ಬರ್ಬೇಕಲ್ವಾ? ಒಂದು ಮಾತು ಹೇಳ್ಬೇಕಲ್ವಾ ನೀನು ಕಳಿಸ್ತಾವನಿ ಅಂತ? ಇಲ್ಲ ಅಮ್ಮ, ಅವ್ರ ಡ್ಯಾಡಿ ಫೋನ್ ಮಾಡಿದ್ರು ಬಾ ಅಂತ, ಅದಕ್ಕೆ ಹೊರಟೋದ್ಲು. ಸರಿ ಮಗ, ಬೆಳಗ್ಗೆ ಅಪ್ಪನ ನಾನು ಹೋಗಿ ಶಾಸ್ತ್ರ ಕೇಳ್ಕೊ ಬರ್ತೀವಿ. ಒಂದು ಒಳ್ಳೆ ದಿನ ಕೇಳ್ಕೊ ಬಂದ್ಬಿಟ್ಟು ಪಲ್ಲವಿಯವ್ರ ಮನೆಗೆ ಹೋಗಿ ಹೆಣ್ ಕೇಳೋದ ಅಂತ ಕಣ್ಮಗ. ನೀ ಏನಂದಿ? ಬಾ ಕುತ್ಕೊ ಮೊದ್ಲು. ಸರಿ ಕಣಮ್ಮ, ನಿಮ್ಗೆ ಹೆಂಗ ಅನಿಸ್ತದೆ ಹಂಗೆ ಮಾಡಿ. ಸರಿ ಕಣಪ್ಪ, ಹಂಗಾರೆ ಒತ್ತೊತ್ತರನೇ ಹೋಗೋದ. ನೀನು ಎದ್ಬಿಡು ಮಗ. ಕಾರಲ್ಲೇ ಹೋಗೋದ, ಚಳಿ ಕಣ್ಮಗ. ಬೈಕಲ್ಲಿ ಹೋದ್ರೆ ಭಾರಿ ಚಳಿ, ನನ್ಗೆ ಆಯ್ಕೆ ಇಲ್ಲ. ಸರಿ ಕಣಮ್ಮ, ಆಯ್ತು. ಬೆಳಗ್ಗೆ ಏಳ್ಸು, ಹೋಗದ ಹೊಟ್ಕೆ. ಯಾಕಪ್ಪ ಬೇಜಾರಾಗಿದೆಯಲ್ಲ? ಏನಾರು ಜಗ್ಗಿಗ್ಲ ಆಡೋದು ಹೆಂಗ್ ಮಗ ಪಲ್ಲವಿನೂ ನೀನುವೆ? ಇಲ್ಲ ಕಣಮ್ಮ, ಜಗಳ ಯಾಕಾಡವ, ಖುಷಿಯಾಗಿ ಬಂದು. ನೀವು ಹೋಗಿ ಹೆಣ್ಣು ನೋಡ್ಕೊ ಬಂದ್ಬಿಟ್ರೆ ಹೆಂಗೋ ಮದ್ವೆಗಿದ್ವಿ ಎಲ್ಲ ತಯಾರಿ ನಡೆಸ್ಬೋದು ಕಣಮ್ಮ. ಹೋಯ್ತೀವಿ ಸುಮ್ನಿರ್ ಮಗ, ಏನ್ಲ ಆತ್ರ? ಅದೇ ಕಾತ್ರ ಅಂದಿ ಇನ್ನೇನು? ಇನ್ನು ಎಷ್ಟು ದಿನ ಆಗ್ಬೇಕು ಅಂತ? ಆಮೇಲೆ ಮುಂದೆ ಆಷಾಢ ಶುರು ಆಯ್ತದೆ, ಮದುವೆ ಮಾಡಕ್ಕದ? ಸರಿ ಬುಡಮಿ, ಆಯ್ತು ಮಾಡದ. ಅದಕ್ಕೆ ಕಂಗಡಿ ಯಾವಾಗ್ಲೂ ನನ್ನ ಮೇಲೆ ರೇಗ್ತಿರಕ್ಕೆ. ಇನ್ನೇನು ನಿನ್ ಮೇಲೆ ರೇಗ್ದರೆ ಮುದ್ದಾಡಾರ? ಯಾವಾಗ ನೋಡಿರುವೆ ಅನಿಷ್ಟ ನಂಗೆ ಏನಾರು ಒಂದು ಮಾತಾಡ್ತಾನೆ ಇರ್ತೀಯಲ್ಲ. ಅದ್ಯಾಕ್ಲೆ ಅನಿಷ್ಟ ಅಂದಿ? ನನಗೂ ಆಸೆ ಇಲ್ವಾ ನನ್ನ ಮಗನ ಮದ್ವೆ ಹೆಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ? ವಾ, ಆಸೆ ಇದ್ದವನು ಹಿಂಗ್ ಮಾತಾಡಾರ? ಬೇಜಾರ್ಬರಿ ತಂದಿಂದವ. ಆಸೆ ಇದ್ದವನು ಬೇಗ ಬೇಗನೆ ಎಲ್ಲಾನು ಮಾಡದ, ಮುಗ್ಸದ. ನನ್ಗೂ ಮೊಮ್ಮಕ್ಳು ಬರ್ಲಿ, ಏನಾದ್ರು ಇರ್ಬೇಕು ನಿನ್ಗುವೆ. ಸರಿ ಬುಡ್ನೆ, ಆಯ್ತು ಮಾಡದ. ಬೆಳಗ್ಗೆ ಹೋಯ್ತಾವಿತ್ತಾನೆ ಶಾಸ್ತ್ರ ಕೇಳಕ್ಕೆ, ಕೇಳ್ಕೊ ಬಂದ್ಬಿಟ್ಟು ಹೆಣ್ಣು ಮನೆ ನೋಡ್ಕೊಂಡು ಫಸ್ಟು ಎಂಗೇಜ್ಮೆಂಟ್ ಮಾಡ್ಕೊಬಿಡದ, ಆಮೇಲೆ ಮದುವೆ ಮಾಡ್ಕೊಳ್ಳೋದ ಅಲ್ವಾ? ಎಂಗೇಜ್ಮೆಂಟ್ ಆದ್ಮೇಲೆ ಮದ್ವೆ ಇನ್ನೇನು? ಹ್ಞೂ ಕಣ್ಣೆ, ಎಂಗೇಜ್ಮೆಂಟ್ ನಾವೇ ತರ ಕೆಲ್ಸ್ಕೊಳ್ಳೋದು? ಹೆಣ್ಣು ಕಡೆಯವ್ರಲ್ವಾ ಮಾಡ್ಕೊತಾರ, ಸುಮ್ನಿರು. ಅದೆಲ್ಲ ಯಾಕೆ ಮಾತಾಡಿ ನೀನು? ನಾಳೆ ಹೆಣ್ಣು ಮನೆ ನೋಡಕ್ ಹೋದಾಗ ಮಾತಾಡಕ್ಕಿಲ್ವ ಅವರು? ಸುಮ್ನಿರು. ಎಲ್ಲಾನು ನೀನೇ ಮುಂದಾಗೆ ಹೇಳ್ಬಿಡ್ತೀಯಲ್ಲ. ಅಪ್ಪ ಅಮ್ಮ ಇಬ್ರು ಸುಮ್ನಿರಿ. ಇವಾಗ ಪಲ್ಲವಿ ಮನೆ ಮಾಡ್ತಾರೆ, ಯಾಕೆ ತಲೆ ಕೆಡ್ಸ್ಕೊತೀರಾ? ಎಂಗೇಜ್ಮೆಂಟ್ ಮಾಡಬೇಕು, ಅವ್ರಿಗೂ ಒಬ್ಳೆ ಮಗಳಿರೋದು. ನೀವೇನು ತಲೆ ಕೆಡ್ಸ್ಕೊಬೇಡಿ, ಅವ್ರು ತುಂಬ ಒಳ್ಳೆ ಜನ. ಸರಿ ಕಣ್ಮಗ, ಹಂಗೆ ಆಗ್ಲಿ ಬಿಡು. ಹೋಗ್ ಮಗ, ನೀನ್ ರೆಸ್ಟ್ ಮಾಡು. ಸರಿ ಅಮ್ಮ, ನನ್ಗೆ ಊಟ ಏನು ಬೇಡ. ಯಾಕೆ ಮಗ ಊಟ ಬೇಡ? ಹೊರ್ಗಡೆ ಏನಾರು ತಿನ್ಕ ಬಂದ? ಇಲ್ಲ ಕಣಮ್ಮ, ತಿಂದಿಲ್ಲ. ಆದ್ರೂ ಯಾಕೋ ಹೊಟ್ಟೆ ಹಸಿತೆ ಇಲ್ಲ, ಬೇಡ ಕಣಮ್ಮ ನಂಗೆ ಊಟ. ನಿಂದು ಯಾವಾಗ್ಲೂ ಇದೇ ಆಗೋಯ್ತು ಮಗ. ಇವಾಗ ಹಾಸ್ಪಿಟ್ಲಿಂದ ಬಂದಿದ್ದು, ಊಟ ಬೇಡ ಗೀಟ ಬೇಡ ಅನ್ಬೇಡ. ಮಾತ್ರೆ ಕುಡಿದಂಗೆ ಊಟ ಬೇಡ ಅಂತ ಮನಿ ಕಳಕ್ಕೆ ಏನಾಗಿದೆ ಮಗ ಅಂತ ನಿನ್ಗೆ? ಏನಿಲ್ಲ ಕಣಮ್ಮ, ನಂಗೆ ಹೊಟ್ಟೆ ಹಸಿತೆ ಇಲ್ಲ ಅಷ್ಟೇ. ಮಗ, ನೀನ್ ಏನ್ ಹೇಳಿದ್ರು ಊಟದ ವಿಷಯದಲ್ಲಿ ನಾನು ಕೇಳಕ್ಕಿಲ್ಲ. ಅದು ನಿಂಗೂ ಗೊತ್ತು ತಾನೆ. ರೂಮಲ್ಲಿ ಮನಿಗಿರು, ಅಡುಗೆ ಮಾಡ್ಕೊಂಡ್ ಬರ್ತೀನಿ, ಊಟ ಮಾಡ್ಕೊಂಡು ಮಾತ್ರೆ ಕುಡ್ಕೊಂಡು ಮನಿ ಕಳವೆ. ಈಗ ಸಾಕು ಮಗ, ಈಗ ಅನ್ಭವಿಸ್ತಿರೋದೇ ಸಾಕು, ಆಯ್ತಾ? ಇನ್ನು ದೊಡ್ಡದಾಗ ಏನಾರು ಆದ್ರೆ ಅದನ್ನ ತಡ್ಕೊಳಕ್ ಆಯ್ಕಿಲ್ಲ ಕಣಪ್ಪ ನಮ್ಗೆ. ಸರಿ ಬಿಡವ, ಆಯ್ತು. ರೂಮಲ್ಲಿ ಇರ್ತೀನಿ, ತಗೋಬೋ ಊಟವ ಆಮೇಲೆ. ಗೌರಿ, ಹಂಗಾರೆ ಬೆಳಗ್ಗೆ ಹೋಗೋದಲ್ವಾ? ಹ್ಞೂ ಕಣ್ರಿ, ಹೋಗದ. ಆಮೇಲೆ ಡೇಟ್ ಫಿಕ್ಸ್ ಆದ್ಮೇಲೆ ಹಂಗೆ ಹಿಂಗೆ ಅದು ಬೇಡ ಕಣಪ್ಪ. ನಿಮ್ಮ ಅಕ್ಕ ತಂಗಿರ್ಗೂ ಹೇಳ್ಬಿಡು. ಆಮೇಲೆ ನಿಮ್ಮ ಅಕ್ಕ ತಂಗಿರು ಕ್ಯಾತ್ಲೆ ತೆಗಿಯೋದು ಜಾಸ್ತಿ ಸಿಟಿ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ, ಅದೆಲ್ಲ ಬೇಡ ಅವ್ರಿಗೆ, ಗೊತ್ತಾಯ್ತಾ? ನಿಮ್ಮ ಕಡೆಯವ್ರು ಒಂದಷ್ಟು ಜನ, ನಮ್ಮ ಕಡೆಯವ್ರು ಒಂದಷ್ಟು ಜನ ಕೇಳ್ಕೊಂಡು ಕರ್ಕೊಂಡು ಹೋಗೋದ. ಇದೇನು ಎಂಗೇಜ್ಮೆಂಟ್ ಅಲ್ಲ, ಊರು ಬೀದಿ ಎಲ್ಲನೂ ಕರ್ಕೊಂಡು ಹೋಗೋಕ್ಕೆ. ಆಮೇಲೆ ನಿನ್ನ ಅಕ್ಕ ತಂಗಿರು ಮುನ್ಸ್ಕೊಳ್ಳೋದು ಇವೆಲ್ಲ ಬೇಡ. ಆಯ್ತು ಬಿಡು, ಹೇಳ್ತೀನಿ. ಅದಕ್ಕೆ ಗಂಗಾಡಿ ಮುಂಚಾಗೆ ಎಲ್ಲ ಹೇಳ್ಬಿಡ್ತೀರ ನೀನೇಯ. ನೀನುವೇ ನಿಮ್ಮ ಅಕ್ಕನೂ ನಿಮ್ಮ ಅಣ್ಣನೂ ಕರಿ, ನಾನು ನನ್ನ ತಂಗಿರ್ನ ನಮ್ಮ ಅಕ್ಕನ ಕರಿತೀನಿ. ಅಷ್ಟು ಜನ ಸಾಕಲ್ವ ಈಗ? ಎಂಗೇಜ್ಮೆಂಟ್ ಹೆಂಗೋ ಅವರು ಜೋರಾಗಿ ಮಾಡ್ಕೊತಾರಲ್ಲ, ಅವಾಗ ಕರ್ಕೊಂಡು ಹೋಗೋದಂತೆ. ಹ್ಞೂ, ನಾನು ಅದನ್ನೇ ಹೇಳ್ತಿರೋದು. ಆದರೆ ನಿಮ್ಮ ಕಡೆಯವರು ಸೀತಲ್ವಪ್ಪ, ಹುಲಿ ಹೋಯ್ತು ಅಂದರೆ ಇಲಿ ಹೋಯ್ತು ಅಂತಾರೆ. ನಮಗೆ ಇಲ್ಲಿ ಹೆಣ್ಣು ನೋಡೋಕ್ಕೆ ಇಡೀ ಬೀದಿ ಎಲ್ಲನೂ ಕರ್ಕೊಂಡು ಹೋಗೋಕ್ಕಾಗದ? ಅದಕ್ಕೆ ಹೇಳ್ತಿರೋದು ಈಗಲೇ ಮುಂದಾಗೆ. ಆಮೇಲೆ ನೀನು ನಮ್ಮ ಅಕ್ಕಂಗೆ ಹಂಗಂದೆ, ನನ್ನ ತಂಗಿಗೆ ಹಿಂಗಂದೆ, ನಮ್ಮ ಅಕ್ಕನ ಕರೀನಿಲ್ಲ ನನ್ನ ತಂಗಿಗೆ ಕರೀನಿಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ.
ಎಂಗೇಜ್ಮೆಂಟ್ಗೆ ಪ್ರತಿಯೊಬ್ಬರನ್ನು ಕರೆಯದ ಮನೆಗೆ ಹೋಗಿ ಕರೆಯದ ಬೇಕಾರೆ ಅಕ್ಕ ತಂಗಿರ್ನ. ಈಗ ಹೆಣ್ಣು ನೋಡೋ ಸಸ್ರವ ನಾವೇ ಹೋಗಿ ನೋಡ್ಕೊಂಡು ಸಿಂಪಲಾಗಿ ಮುಗಿಸ್ಕೊ ಬರೋದ. ಆಮೇಲೆ ಎಂಗೇಜ್ಮೆಂಟ್ ಪಲ್ಲವಿ ಅವ್ರ ಮನೆಯವ್ರು ಏನಂತ ನೋಡೋದ ಅದೆಲ್ಲ ಕೇಳ್ಕೊಂಡು ಆಮೇಲೆ ಎಲ್ಲರನ್ನೂ ಕರ್ಕೊಂಡು ಎಂಗೇಜ್ಮೆಂಟ್ಗೆ ಹೋಗೋದ, ಆಯ್ತಾ? ಸರಿ ಬಿಡಮ್ಮಿ, ಹಂಗೆ ಮಾಡದ, ನನಗೆ ಗೊತ್ತಿಲ್ವಾ ಅದು. ಆಮೇಲೆ ಇನ್ನೊಂದು ಹೇಳ್ತಾವನಿ ಕೇಳ್ಕೊಬಿಡು ನೀನು, ಇಲ್ಲಿ ಹೇಳಿನಿ. ಆಮೇಲೆ ಅಲ್ಲೋಗಿ ತಸುಕ್ ಪುಸುಕು ಅನ್ನೋದೆಲ್ಲ ಬೇಡ, ಗೊತ್ತಾಯ್ತಾ? ಪಲ್ಲವಿ ಮನೇಲಿ ಆಮೇಲೆ ನಿಮ್ಮ ಹೆಣ್ಣು ಇಷ್ಟಪಟ್ಬಿಡ್ತು ನನ್ನ ಮಗಂಗೆ ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತಿದ್ದೆ, ಅಲ್ಲಿಗೆ ಮದುವೆ ಮಾಡ್ತಿದ್ದೆ ಇಲ್ಲಿಗೆ ಮದುವೆ ಮಾಡ್ತಿದ್ದೆ ಅಂತ ಅನ್ಬೇಡ. ಮಗ ಈಗಲೇ ಅದನ್ನ ಮನ್ಸು ಕಚ್ಕೊಂಡು ಔಷಧಿ ಕುಡಿದಿತ್ತು, ಅದನ್ನ ಗೆಪ್ತಿಲ್ ಹಿಡ್ಕೊ ನೀನು. ಆಮೇಲೆ ಮತ್ತೆ ಅದು ಇದು ಅಂತ ರೋಸ್ ಮಾಡಿ ಪಲ್ಲವಿ ಮನೆಯವರು ಬೇಡಕ್ಕೆ ಬೇಡ ಅಂತ ಅಂದು ಅದು ಬೇರೆ ಮಾಡ್ಬಿಟ್ಟು ನಾನು ಈಗಲೇ ಹೇಳಿನಿ ನಿನಗೆ, ಏನು ಮಾತಾಡಂಗೆ ಇಲ್ಲ ನೀನು ಅಲ್ಲಿ. ಅವ್ರು ಏನಂತಾರೆ ಅದಕ್ಕೆ ಹ್ಞೂ ಅನ್ಬೇಕು, ಸುಮ್ಮನೆ ಆಗಬೇಕು. ಏನಾದ್ರು ಮಾತಾಡೋದಿದ್ರೆ ನಾನು ಮಾತಾಡ್ತೀನಿ, ಏನಾದ್ರು ಮಾತಾಡೋದು ನಿನಗಿದ್ರೆ ನನಗೆ ಹೇಳು, ನಾನು ಮಾತಾಡಿ ಏನು ಅಂತ ಕೇಳ್ತೀನಿ, ಆಯ್ತಾ? ಅಲ್ಲ ಕಣಮ್ಮಿ, ಹಂಗಾರೆ ನಾನು ಅವನ ಅಪ್ಪ ಅನ್ಸ್ಕೊಂಡವನು ಏನು ಮಾತಾಡಂಗಿಲ್ವಾ? ಎಲ್ಲಾನು ನಿನ್ನ ಹತ್ರನೇ ಹೇಳಕ್ ಬಂದ್ರೆ ನಾನು. ಮಾತಾಡಂತವಿದ್ರೆ ಮಾತಾಡು ಮಾರಯ್ಯ. ಎಂಗೇಜ್ಮೆಂಟ್ ಯಾವಾಗ ಎಲ್ಲಿ ಮಾಡಿರಿ, ಎಷ್ಟು ಜನ ಕರ್ಕೊಬರವ ಅಂತ ಕೇಳಬೇಕಾದ್ರೆ ಅದನ್ನ ಬಿಟ್ಬಿಟ್ಟು ನೀನು ಅವತ್ತು ಮಾತಾಡ್ತಿದ್ದಲ್ಲ ಹಾಸ್ಪಿಟ್ಲಲ್ಲೇ ಮಗಿಗೆ ಹಂಗೆ ಮಾತಾಡೋದು, ಇಲ್ಲಾಂದ್ರೆ ಮಗ ಮನೆಗೆ ಬಂದಾಗ ಮಾತಾಡ್ತಿದ್ದಲ್ಲ ಹಂಗೆ ಮಾತಾಡೋದು, ಅವೆಲ್ಲನೂ ಮಾಡಬೇಡ ಅಂತ ಹೇಳ್ತಿರೋದು ನೀನು. ನಾನು ಸರಿ ಬಿಡು, ಹಂಗೆ ಮಾಡಕ್ಕಿಲ್ಲ. ಈಗ ನನಗೆ ಗೊತ್ತಿಲ್ವಾ ಮುಂದಕ್ಕೆ ಸೊಸೆಯಾಗಿ ಮನೆಗೆ ಬರ್ತಾಳೆ, ಹಂಗೆಲ್ಲ ಮಾತಾಡಕ್ಕದ? ಹೆಂಗೋ ಅದಾರು ಗೊತ್ತಲ್ಲ ಅಂತ ನಿನಗೆ ಗೊತ್ತಾಗೋದಿಲ್ವಲ್ಲಪ್ಪ. ಆಮೇಲೆ ಏನು ಬೇಕಾದೆಲ್ಲನೂ ಮಾತಾಡ್ಬಿಡ್ತಿ. ನಾನು ನೋಡಿಲ್ವ ನಿನ್ನ ಹಂಗೆ ಮಾತಾಡ್ತೀನಿ ತಾನೇ ಹಾಸ್ಪಿಟ್ಲಿಗೆ ಹೋಗಿ ನಾನು ಹಿಂದೆ ಬಂದಿದ್ದು. ಆಗ್ಲೇ ಬೇರೆ ಗೌರಿ, ನಾನು ಹೆಂಗೋ ಮದುವೆಗಿದ್ದೆ ನಿಲ್ಸ್ಬಿಡೋದ ಬೇಡ ಅವಳು ಅಂದ್ಕೊಂಡು ನಾನು ಅವಾಗ ಹಂಗೆ ಮಾಡಿದ್ದು. ಇವಾಗ ಇನ್ನೇನೋ ಮದುವೆ ಮಾಡಲೇಬೇಕು ಅವಳಿಗೇನು ಗೊತ್ತಾದ್ಮೇಲೆ ಈಗಲೂ ಅವಳನ್ನ ದ್ವೇಷ ಮಾಡೋಕ್ಕದ? ನಮ್ಮ ಮನೆಗೆ ಬರೋ ಸೊಸೆ ಅಂದರೆ ನಮ್ಮ ಮಗಳು ಸಮಾನ ಅಂತ ನನಗೆ ಗೊತ್ತಿಲ್ವಾ? ಅದನ್ನೇ ತಿಳ್ಕೊಂತಾರ ನಾನು ಹೇಳ್ತಿರೋದು. ನನ್ನ ಮಗಳಿಗೂ ಫೋನ್ ಮಾಡಿ ಹೇಳ್ಬೇಕು, ನನ್ನ ಮಗಳಿಗೆ ಲವ್ ಮಾಡ್ತಾ ಇದ್ದ ಅಂತ ಹೇಳಿದ್ನಂತೆ ಅವನೇ ಶಿಶಿರ ಹೇಳಿದನಂತೆ. ಆದರೆ ಎಂಗೇಜ್ಮೆಂಟು ಮನೆ ನೋಡೋಕೆ ಹೋಯ್ತಾವೆ ಅಂತ ಏನೂ ಹೇಳಿಲ್ಲ. ಇವತ್ತು ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ಬೇಕು ಅವಳಿಗೂ, ಏನಾದ್ರೆ ಅವಳು ಮುನ್ಸ್ಕೊಬಿಡ್ತಾಳೆ. ಫೋನ್ ಮಾಡಿ ಹೇಳ್ಬಿಡು. ಆಮೇಲೆ ನನ್ನ ಮಗ ಮುನ್ಸ್ಕೊಬಿಟ್ರೆ ನನ್ನ ಮಗ ಇಲ್ದಾನೆ ಏನೂ ನಡೆಯೋಕ್ಕಿಲ್ಲ. ನನ್ನ ಮಗಿಗೂ ಫೋನ್ ಮಾಡ್ಬಿಡು. ಈಗ ನಾಳೆಗೆ ಹೋಗಿ ಸಾಸಕ್ಕೆ ಬಿಟ್ಟು ಬಂದಮೇಲೆ ಡೇಟ್ ಫಿಕ್ಸ್ ಆದಮೇಲೆ ನನ್ನ ಮಗಿಗೆ ಫೋನ್ ಮಾಡ್ಬಿಡು. ಅವಳು ಬಂದು ಮನೆಗೇನೆ ನೋಡಬಾರ್ದಾ? ಅವ್ರ ಮನೆ ನೋಡಿ ನಮ್ಗೇನಾಗಬೇಕು ಮರೆಯ? ಅವಳು ತಾನೇ ನಮ್ಮ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಹೋಗಿರ್ಬೇಕಾ? ಹಂಗಲ್ಲ ಕಣಮ್ಮಿ, ನಾನು ಹೇಳ್ತಿರೋದು ಹೆಣ್ಣಿನ ಮನೆ ನೋಡೋ ಶಾಸ್ತ್ರ ಅಂತಾರಲ್ಲ, ಅದಕ್ಕೆ ಮನೆ ನೋಡೋದು ಅಂತ ಹೇಳ್ತಿರೋದು. ಮಗ ಇಲ್ದಾನೆ ನಾವು ಮಾತ್ರ ಮನೆ ನೋಡ್ಕೊ ಬರೋಕ್ಕದ? ಅವಳು ಇರ್ಲೇಬೇಕು ತಾನೆ ಎಲ್ಲದಕ್ಕೂ. ಇನ್ನೇನು ಅವಳನ್ನ ಬಿಟ್ಬಿಟ್ಟು ಹೋದವ? ಹೇಳ್ತೇರೋ ಈಗ ಫೋನ್ ಮಾಡ್ತೀನಿ ಅವಳಿಗೂ ಬರಕ್ಕೆ ಹೇಳ್ತೀನಿ ಅಂತ. ಅಷ್ಟು ಸಾಸ ಕೇಳ್ಕೊ ಬರೋದ, ಆಮೇಲೆ ಅವಳನ್ನು ಬರಕ್ಕೆ ಹೇಳ್ತೀನಿ. ನೀನು ಯಾಕಂಗಡಿ? ಸರಿ ಬರಕ್ಕೆ ಹೇಳು. ಆಮೇಲೆ ಅವಳು ಒಬ್ಬಳನ್ನೇ ಬರಕ್ಕೆ ಹೇಳ್ಬಿಟ್ಟು ಅಳಿಯಂದ್ರೂ ಬರಕ್ಕೆ ಹೇಳು. ಆಮೇಲೆ ಅಳಿಯಂದ್ರು ಮುನ್ಸ್ಕೊತಾರೆ ಅಂತ ಗೊತ್ತು ತಾನೆ ನಿಂಗೆ? ಅಯ್ಯೋ ಗೊತ್ತು ಕಣವ, ಮಗಳನ್ನ ಬರಕ್ಕೆ ಹೇಳ್ದಾರೋ ಅಳಿಮಯ್ಯನ ಬರಕ್ಕೆ ಹೇಳಲೇಬೇಕು, ಇಲ್ಲಾಂದ್ರೆ ಮುನ್ಸ್ಕೊಂಡೇ ಬಿಡ್ತಾನ ಮಾರಾಯ. ಸರಿ ಸಾಕು ಸಾಕು ಮಾತಾಡಿದ್ದು, ಹೋಗು ಹೊತ್ತಂತೆ ಹೋಗಿ ಅಡುಗೆ ಮಾಡು. ಮಗ ಊಟ ಮಾಡ್ಬಿಟ್ಟು ಮಾತಾಡ್ಕೊಡ್ಬಿಟ್ಟು ಹೊತ್ತಂತೆ ಮನೆ ಕಳ್ಳಿ. ಅವನು ಸುಸ್ತಾಗಿಲ್ವಾ ಹಾಸ್ಪಿಟ್ಲಿಂದ ಬಂದು? ಸರಿ ಕಣ್ರಿ, ಹೋಗಿ ಅಡುಗೆ ಮಾಡ್ತೀನಿ. ನಾಳೆ ಬೇಗ ಹೋಗಿ ಸಾಸ ಕೇಳಬೇಕು ಕಣ್ರಿ, ಆಮೇಲೆ ಮನೆ ಕಬಿಟ್ಟಿರಿ ನೀವು. ನಾನು ಎದ್ದೇಳ್ತೀನಿ ಗೌರಿ, ನನಗೆ ಗೊತ್ತಿಲ್ವಾ? ದಿನ 5 ಗಂಟೆಗೆ ಹೇಳೋನ್ಗೆ ನೀನು ಹೇಳ್ಬೇಕಾ? ನೀನೇ ಕಡಿಮೆ ಎದ್ದೇಳದಿರೋ ಹೊತ್ತಂತೆ ಎದ್ದು ರೆಡಿಯಾಗಿ ಆಗಬೇಕಾಗಿರೋದು ನೀನು ಯಾವಾಗಲೂ ನೀನೇ ಲೇಟ್ ಮಾಡೋದು. ನಾನು ಬೇಗನೆ ಎದ್ದೇಳ್ತೀನಿ. ಸರಿ ಬಿಡ್ರಿ, ಆಯ್ತು. ಅದಕ್ಕೆ ಎಲ್ಲನೂ ನನ್ನ ಮೇಲೆ ಹೇಳಿರಿ. ಬೆಳಿಗ್ಗೆ ಗೊತ್ತಂತೆ ಹೋಗೋದು ಅಷ್ಟೇ. ಮತ್ತೆ ಹೇಳ್ತಾನೆ ಅಂತ ಬೈಕಬೇಡಿ. ನನಗೆ ಮಗನ ಮದುವೆ ಮಾಡಬೇಕು ಅಂತ ಭಾರಿ ಆಸೆ. ಅದು ನಿಮಗೂ ಗೊತ್ತು, ಮೊದಲಿಂದನೇ ಇರೋದೊಬ್ಬ ಮಗ ಚೆನ್ನಾಗಿ ಮದುವೆ ಮಾಡಬೇಕು ಅಂತ. ಹ್ಞೂ ಕಣಮ್ಮಿ, ನಂಗೆ ಗೊತ್ತಿಲ್ವಾ? ಮಾಡೋದ ಬಿಡು, ಅದ್ದೂರಿಯಾಗಿ ಮಾಡ್ದಕ್ಕಂತೆ. ಸರಿ ಕಣ್ರಿ, ನೀವು ಇಲ್ಲೇ ಟಿವಿ ನೋಡ್ತಾ ಕೂತೀರಿ, ನಾನು ಅಡುಗೆ ಮಾಡ್ಬಿಡ್ತೀನಿ. ಬಿಗ್ ಬಾಸ್ ಬರೋಷ್ಟರೊಳಗೆ ಅಡುಗೆ ಮಾಡಿ ಬಂದ್ಬಿಡ್ತೀನಿ. ಮುಂದುವರೆಯುವುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪ್ರಗತಿ ಜೊತೆ ಹಳ್ಳಿ ಕತೆ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.